ಕಳ್ಳತನ ಮಾಡುವಂಥವ್ರು ಯಾವ ಮಟ್ಟಕ್ಕೆ ಹೋಗಿ ತಲುಪಿದ್ದಾರೆ ಅಂತಂದ್ರೆ ಕಿವಿನೇ ಕಟ್ ಮಾಡ್ಕೊಂಡು ಕಿವಿ ಓಲೆಯನ್ನು ತಗೊಂಡು ಹೋಗೋ ಪರಿಸ್ಥಿತಿ. ಎಂಥವ್ರು ದುರುಳರಿ ಇವರು, ರಾಕ್ಷಸರು ಇವರೆಲ್ಲ. ವಿಜಯಪುರದಲ್ಲಿ ಸರಗಳನಿಂದ ಮಹಿಳೆಯ ಕಿವಿ ಕಟ್ಟಾಗಿ ಹೋಗ್ಬಿಟ್ಟಿದೆ. ಮಾಂಗಲ್ಯ ಸರಕ್ಕೆ ಕತ್ತರಿ ಹಾಕಿದ್ದ ಮಾಸ್ಕ್ ಮ್ಯಾನು ಕಿವಿಯೋಲೆ ಮಾಂಗಲ್ಯ ಸರ, ಮಹಿಳೆಯ ಕಿವಿ ಚಾಕುವಿನಿಂದ ಕತ್ತರಿಸಿ ಕಿವಿಯೋಲೆಯನ್ನ ದುಷ್ಕರ್ಮಿ ಕದ್ಕೊಂಡು ಹೋಗಿದ್ದಾನೆ. ವಿಜಯಪುರ ನಗರದ ದಿವಟಗೆರೆ ಗಲ್ಲಿಯಲ್ಲಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದಾಗಿದೆ. 45 ವರ್ಷ ಕಲಾವತಿ ಗಾಯಕ್ವಾಡ್ ಅಂತೇಳಿ ಕಿವಿ ಕಟ್ಟಾಗಿ ಹೋಗ್ಬಿಟ್ಟಿದೆ. ಹಾಲ್ ತರೋಕೆ ಅಂತ ಅಂಗಡಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಗೋಳಗಮುಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಅವನು ಯಾವನಿದ್ದಾನೆ ಈ ಥರ ಮಾಡಿದವನು, ಅವನಿಂದ ವಸೂಲಿ ಮಾಡ್ಕೊಂಡು ಜೈಲಿಗೆ ಹಾಕೋದು ಅಷ್ಟೇ ಅಲ್ಲ, ಅವನ ಎರಡೂ ಕಿವಿಗಳನ್ನು ಕೂಡ ಕಟ್ ಮಾಡಬೇಕು. ಆ ರೀತಿಯಲ್ಲಿ ಕಿವಿ ಕೇಳಿಸ್ಬಾರ್ದು ಅವನಿಗೆ ಇನ್ನೊಂದ್ಸಲ. ಪಾಪ ಕಷ್ಟಪಟ್ಕೊಂಡು ಜೀವನ ಮಾಡ್ಕೊಂಡು ಏನೋ ಮಾಡ್ಕೊಂಡು ಕಿವಿಯೊಲೆ ಹಾಕ್ಕೊಂಡ್ರು ಕೂಡ ಅದನ್ನು ಗದ್ದು ಹೋಗುವಂಥ ಮಷ್ಟಕ್ಕೆ ಬರ್ತಾರೆ ಅಂತಾರೆ ಈ ದುರುಳರನ್ನ. ಏನು ಮಾಡ್ಬೇಕ್ರಿ? ಚಾಕು ತಗೊಂಡು ಮನೇಲಿ ಅವ್ರಿಗೆ ಯಾರು ಹೆತ್ತಿರೋ ತಾಯಿ ಇಲ್ವಾ? ನನ್ನ ಸಹೋದ್ಯೋಗಿ ಪುರುಷೋತ್ತಮ್ ಕುಲಕರ್ಣಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುರುಷೋತ್ತಮ, ಹೇಗಿದೆ ಸದ್ಯಕ್ಕೆ ಆ ತಾಯಿಯ ಪರಿಸ್ಥಿತಿ? ಮತ್ತೆ ಯಾರು ಏನು ಎತ್ತ ಅಂತ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಅವ್ರನ್ನ ಪೊಲೀಸರು ಹುಡುಕಿದಾರಾ? ಏನು ಕತೆ? ಅರುಣ್, ಸದ್ಯಕ್ಕೆ ಏನಂದ್ರೆ ಕಲಾವತಿಯರು ಹುಷಾರಾಗಿದ್ದಾರೆ. ಖಾಸಗಿ ಆಸ್ಪತ್ರೆ ದಾಖಲಾಗಿ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಇನ್ನು ಈ ಪಕ್ಕದ ಮನೆಯವರೇ ಅನ್ನೋದು ಗುರುತಪಟ್ಟಿದ್ದು. ಸದ್ಯಕ್ಕೆ ಏನು ಅಂತಂದ್ರೆ ಪೊಲೀಸರು ಕೂಡ ಇಬ್ಬರನ್ನ ಏನೋ ಈ ರೀತಿ ಕಳ್ಳತನಕ್ಕೆ ಮುಂದಾಗಿದ್ರು, ಅವ್ರಿಬ್ರು ಕೂಡ ವಶಕ್ಕೆ ಪಡೆದುಕೊಂಡು ಈಗ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಇಬ್ರು ಕೂಡ ಏನೋ ಗಾಂಜಾ ಸೇವಿಸಿದ್ರು ಅನ್ನೋ ಕೂಡ ಶಂಕೆ ಇದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಮತ್ನಲ್ಲಿ ಈ ರೀತಿ ಮಾಡಿದ್ರ ಅಥವಾ ನಿಜವಾಗ್ಲೂ ಕೂಡ ಇದೇ ರೀತಿ ಕಳ್ಳತನ ಅನೇಕ ಪ್ರಕರಣ ಕೂಡ ದಾಖಲಾಗಿದ್ದಾವ, ಅಥವಾ ಇವರೇನೋ ಈ ಪ್ರಕರಣದಲ್ಲಿ ಈ ರೀತಿ ಬೇರೆ ಪ್ರಕರಣ ಕೂಡ ಶಾಮೀಲಾಗಿದ್ದನ್ನು ಕೂಡ ತನಿಖೆನ ಈಗ ಪೊಲೀಸರು ಮುಂದುವರಿಸಿದ್ದಾರೆ. ಓಕೆ ಪುರುಷೋತ್ತಮ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.